ಇನ್ನು ಚನ್ನಪಟ್ಟಣ ಕ್ಷೇತ್ರದ ಗೆಲುವು ಕಾಂಗ್ರೆಸ್ನ ಗೆಲುವಲ್ಲ ಅಂತ ಧಾರವಾಡದಲ್ಲಿ ವಿಪಕ್ಷ ಉಪನಾಯಕ ಬೆಲ್ಲದ ಹೇಳಿಕೆ ಕೊಟ್ಟಿದ್ದಾರೆ. ಚನ್ನಪಟ್ಟಣದಲ್ಲಿ ಏನು ಗೆಲುವು ಸಿಕ್ಕಿದೆಯಲ್ಲ ಅದು ಕಾಂಗ್ರೆಸ್ ಗೆಲುವಲ್ಲ ಅಂತ ಅರವಿಂದ್ ಬೆಲ್ಲದ್ ಹೇಳಿದ್ರು. ಧಾರವಾಡದಲ್ಲಿ ಬಿಜೆಪಿಯಿಂದ ಕರೆದುಕೊಂಡು ಹೋಗಿದ್ದಕ್ಕೆ ಗೆಲುವು, ನಮ್ಮ ಪಕ್ಷದಲ್ಲಿ ಇದ್ದವ್ರನ್ನ ಕರ್ಕೊಂಡು ಹೋಗಿ ಗೆದ್ರು ಅಷ್ಟೇನೆ. ಯೋಗೇಶ್ವರ್ ಮೇಲೆ 2 ಸಲ ಸೋತಿದ್ದ ಸಿಂಪತಿ ಇತ್ತು. ಆ ಕಾರಣಕ್ಕೆ ನಮ್ಮ ಪಕ್ಷದ ಒಬ್ಬರನ್ನ ಕರ್ಕೊಂಡು ಹೋಗಿ ಗೆಲುವು ಸಾಧಿಸಿದ್ರು. ಇದು ನಿಜಕ್ಕೂ ಕಾಂಗ್ರೆಸ್ನ ಗೆಲುವಲ್ಲ ಅಂತ ಹೇಳಿದ್ದಾರೆ. ಈಗ ನೋಡ್ರಿ, 3 ಕ್ಷೇತ್ರದಲ್ಲಿ ಈಗ ಇವು ಎಲೆಕ್ಷನ್ ಐತಲ್ಲ, ಪಾರ್ಟಿಗಳ ಬೇಸ್ ಮೇಲೆ ಎಲೆಕ್ಷನ್ ಆಗಿದ್ದಿಲ್ಲ ಹೆಚ್ಚು ಕಡಿಮೆ. ಚನ್ನಪಟ್ಟಣದಲ್ಲಿ ಏನಿತ್ತು ಅದು ಯೋಗೇಶ್ವರ್ ವರ್ಸಸ್ ಕುಮಾರಸ್ವಾಮಿ ಅವರು ಅನ್ನೋ ಟೈಪ್ ಇತ್ತು. ಅಲ್ಲಿ 2 ಸರ್ತಿ ಅವ್ರು ಯೋಗೇಶ್ವರರು ಸೋತಿದ್ದಕ್ಕೆ ಒಂದು ರೀತಿ ಸಿಂಪತಿ ಇತ್ತು. ಮತ್ತು ಕಾಂಗ್ರೆಸ್ ಪಾರ್ಟಿಗೆ ಅಲ್ಲಿ ಕ್ಯಾಂಡಿಡೇಟ್ ಇದ್ದಿದ್ದಿಲ್ಲ. ಅದು ಏನೋ ನಮ್ಮ ಪಾರ್ಟಿಯಿಂದ ಅವ್ರನ್ನ ಯೋಗೇಶ್ವರನ್ನ ಕರ್ಕೊಂಡು ಹೋಗಿ ಅವರು ಗೆಲ್ತಾರೆ. ಹಾಗಾಗಿ ಚನ್ನಪಟ್ಟಣದ ಗೆಲುವು ಕಾಂಗ್ರೆಸ್ದ ಗೆಲುವು ಅಲ್ಲ, ಅದು ಕಾಂಗ್ರೆಸ್ದ ಗೆಲುವು ಅಲ್ಲೇ ಅಲ್ಲ. ಈಗ ನೋಡ್ರಿ, 3 ಕ್ಷೇತ್ರದಲ್ಲಿ ಈಗ ಇನ್ನು ಸಿಪಿ ಯೋಗೇಶ್ವರ್ ಕಲೆಗಾರರು, ಚಿತ್ರನಟರು ಯಾವ ಟೈಮ್ನಲ್ಲಿ ಏನ್ ಹೇಳ್ತಾರೆ ಗೊತ್ತಾಗಲ್ಲ. ಸಿಪಿ ಯೋಗೇಶ್ವರ್ ಕಲೆಗಾರರು, ಚಿತ್ರನಟರು ಯಾವ ಟೈಮ್ನಲ್ಲಿ ಏನ್ ಹೇಳ್ತಾರೆ ಗೊತ್ತಾಗಲ್ಲ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಯಾವ ಟೈಮಲ್ಲಿ ಏನ್ ಹೇಳ್ತಾರೆ ಅಂತ ಗೊತ್ತಾಗಲ್ಲ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿರುವಂತಹ ಮಾತು. ಕುಮಾರಸ್ವಾಮಿ ಎಲ್ಲಿದ್ಯಪ್ಪ ನಿಖಿಲ್ ಎಲ್ಲಿದ್ಯಪ್ಪ ಅಂತ ಹೇಳಿದ್ರು. ಇಲ್ಲೇ ಜನರ ಮಧ್ಯೆ ನಿಂತಿದ್ದೀನಪ್ಪ ಅಂತ ಅಲ್ಲಿ ನಿಖಿಲ್ ಹೇಳಿದ್ರು. ಹಾಗೆ ಸಿಪಿ ಯೋಗೇಶ್ವರ್ ಕೂಡ ಏನ್ ಹೇಳಿದ್ದಾರೆ ಅದೆಲ್ಲ ಬೇಡ, ಈಗ ಚುನಾವಣೆ ಮುಗ್ದಿದೆ, ಫಲಿತಾಂಶ ಬಂದಿದೆ, ಯಾಕೆ ಸುಮ್ಮನೆ ಅದ್ರ ಬಗ್ಗೆ ಚರ್ಚೆ ಅಂತ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಮಾತನಾಡ್ತಾ ಹೇಳಿದ್ದಾರೆ. ಸಿಪಿ ಯೋಗೇಶ್ ಅವರು ಕಲೆಗಾರರು, ಚಿತ್ರನಟರು. ಅವ್ರು ಯಾವ ಟೈಮಲ್ಲಿ ಏನೇನು ಡೈಲಾಗ್ ಮಾಡಬೇಕು, ಅವ್ರು ಸೋಲ್ತೀನಿ ಅಂತ ಹೇಳಿಲ್ಲ, ಅವ್ರು ಸೋಲ್ತೀವಿ ಅಂತ ಹೇಳಲಿಲ್ಲ, ಸೋಲ್ತೀವಿ ಅಂತ ಏನು ಹೇಳಲಿಲ್ಲ. ಸ್ಟೇಟ್ಮೆಂಟ್ ರಿಕಾಲ್ ಮಾಡಿ. ಅವರು ಏನೋ ಅವ್ರದ್ದೊಂದು ಟ್ರಿಕ್ ಇದೆ ಅವ್ರದ್ದು. ಈ ಕುಮಾರಸ್ವಾಮಿ ಅವರು ಪ್ರೊಡ್ಯೂಸರು, ಇವರು ಆಕ್ಟರು. ಕುಮಾರಸ್ವಾಮಿ ಮಗನು ಅಪ್ಪ ಎಲ್ಲಿದೆಯಪ್ಪ ಮಗನೇ ಅಂದ್ರೆ ನಾನು ಜದ್ ಮಧ್ಯೆ ಇದ್ದೆ ಅಂತ ಅವತ್ತೇ ನಾವು ನೋಡಿದ್ವಿ. ಪಾಪ ಅವ್ರು ಸೋಲುವಂತ ನಾನು ಐ ಆಮ್ ಸಾರಿ ಫಾರ್ ಹಿಮ್.